ಬಿಗ್ ಬಾಸ್ ಮನೇಲಿ ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಾಗಂಗಿಲ್ಲ ನೋಡ್ರಿ. ಯಾಕೆ ಈ ಮಾತು ಹೇಳಕತ್ತೀನಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಮೇಲೆ ಅಷ್ಟೊಂದು ಟ್ರೂ ಫೀಲಿಂಗ್ಸ್ ಇದ್ವು. ಆಮೇಲೆ ನಾನು ಅವ್ರಿಗೆ ಲವ್ ಮಾಡ್ತೀನಿ ಅಂಥೇಳಿ ಅಷ್ಟೊಂದು ಹಠ ಹಿಡಿದು ಕುಂತಿದ್ರಲ್ವ ಸ್ನೇಹಿತ ಗೌಡ ಅವರು. ಆವಾಗ ಒಲ್ಲೆ ನಾನು ಫ್ರೆಂಡ್ಸ್ ನಾವು ಅಷ್ಟೇ ಅಂತ ಹೇಳಿ ಎಷ್ಟು ಹಠ ಮಾಡಿದ್ರು ನಮ್ರತಾ ಅವರು. ಆದರೆ ಈಗ ಅವರಿಗೆ ರಿಯಲ್ ಫೀಲಿಂಗ್ಸ್ ಉಟ್ಕೊಂಡಿದ್ದಾವ ಹೇಗೆ? ಯಾಕೆ ಹೇಳ್ತೀನಿ ಅಂತಂದರೆ, ನಿನ್ನೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಕಾರ್ತಿಕ್ ಅವ್ರ ಹತ್ರ ಹೇಳಕತ್ತಿದ್ರು. ಅಂದರೆ ಈ ಥರ ಫ್ಲರ್ಟ್ ಮಾಡಬೇಡ್ರಿ, ಸಾಕು ಮಾಡ್ರಿ ಇಲ್ಲಿಗೆ, ಇಲ್ಲಾಂದರೆ ಅದು ಕರೆವ ಆಗಿಬಿಟ್ರೆ ಹೆಂಗೆ ಮಾಡ್ತೀರಾ ಅಂಥೇಳಿ ಈ ಮಾತನ್ನು ಹೇಳಿದರು. ಅಂದರೆ ಅವ್ರ ಮನಸ್ಸಲ್ಲಿ ರಿಯಲ್ ಫೀಲಿಂಗ್ಸ್ ಇದೆ ಕಾರ್ತಿಕ್ ಅವ್ರ ಮೇಲೆ. ಬಟ್ ಕಾರ್ತಿಕ್ ಅವರು ಇರಲಿ ಬರಲಿ ರಿಯಲ್ ಫೀಲಿಂಗ್ಸ್ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಬಟ್ ಹೇಳಿಲ್ಲ ಅವರು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಿಡಿ ಅಂತೇಳಿ ಅವರು ಹೇಳಿದರು. ಆದರೆ ನಮ್ರತಾ ಅವರು ಹೇಳಕತ್ತಿದ್ರು ಏನಪ್ಪ ಅಂದರೆ ಸ್ನೇಹಿತ ಗೌಡ ಅವರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇತ್ತು, ಅವ್ರು ಹೇಳ್ತಿದ್ರು ನನ್ನ ಮದುವೆ ಆಗಬೇಕು ಅಂಥೇಳಿ ಈ ಥರ ಎಲ್ಲ ಜಗ್ಗಿ ಹೇಳಿದ್ರು. ಅವ್ರ ಮನಸ್ಸಲ್ಲಿ ಏನೇನೋ ಇದೆ ಬಿಡಿ ಅಂಥೇಳಿ ಆ ಮಾತನ್ನು ಎತ್ತಿದ್ರು ಅವರು. ಅಂದರೆ ಅವರು ಸ್ನೇಹಿತ ಗೌಡ ಅವ್ರು ಏನಿದ್ರು, ಅವರು ಹೊರಗೆ ಹೋದ್ಮೇಲೆ ಅವ್ರ ಮೇಲೆ ಅಂದರೆ ಇವ್ರಿಗೂ ರಿಯಲ್ ಫೀಲಿಂಗ್ಸ್ ಇತ್ತಾ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇವಾಗ ಸ್ನೇಹಿತ ಗೌಡರ ಮೇಲೆ ಇದೆನಾ, ಕಾರ್ತಿಕ್ ಮೇಲೆ ರಿಯಲ್ ಫೀಲಿಂಗ್ಸ್ ಇದೆನಾ, ಯಾರ ಮೇಲೆ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಂದನೂ ಕಾರ್ತಿಕ್ ಅವರು ಸಂಗೀತ ಅವ್ರ ಜೊತೆ ಹೋಗದೆ ಇವ್ರ ಜೊತೆನೇ ಮಾತಾಡ್ಕೊತ ಇವ್ರ ಜೊತೆನೇ ಇರ್ಕೊತ ಇದ್ದಿದ್ರೆ, ಇವ್ರ ಜೊತೆನೇ ಫ್ಲರ್ಟ್ ಮಾಡ್ಕೊತ ಇದ್ದಿದ್ದಿದ್ರೆ ಇವತ್ತು ರಿಯಲ್ ಫೀಲಿಂಗ್ಸ್ ಅಂತ ಹೇಳಿ ಹೇಳ್ಕೊತಿದ್ರೇನೋ ನಮ್ರತವ್ರು ಅಂತಲೇ ಹೇಳಬಹುದು. ಬಟ್ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರಿಗೆ ಮಾತ್ರ ಈ ಸಂಗೀತ ಮೇಲೆ ರಿಯಲ್ ಫೀಲಿಂಗ್ಸ್ ಇದ್ವು ಅವಾಗ ಅಂಥೇಳಿ ಅನಿಸ್ತಿದೆ. ಇಲ್ಲಿ ನಮ್ರತಾ ಅವ್ರ ಮೇಲೆ ಯಾವುದೇ ರಿಯಲ್ ಫೀಲಿಂಗ್ಸ್ ಇಲ್ಲ ಅಂಥೇಳಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಹೇಳಕತ್ತೀನಿ ಅಂತಂದರೆ, ಸಂಗೀತ ಅವ್ರ ಜೊತೆ ಸಂಗೀತ ಅವ್ರು ಬಿಡಿ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತಂದರೂ ಕೂಡ ಇವತ್ತು ಸ್ಟಾಪ್ ಮಾಡ್ತಿರ್ಲಿಲ್ಲ ಅವರು. ಹಂಗೆ ಮೇಲೆ ಬಿದ್ದು ಮಾತಾಡ್ಸೋದು, ಮೇಲೆ ಬಿದ್ದು ಹೋಗಿ ಎಲ್ಲ ತಮ್ಮದು ತಪ್ಪಿಲ್ಲ ಅಂದರೂ ಕೂಡ ಹೋಗಿ ಸಾರಿ ಕೇಳೋದು, ಈ ಥರ ಎಲ್ಲ ಮಾಡ್ತಿದ್ರಲ್ವ. ಸೊ ಅವಾಗಲ್ಲಿ ರಿಯಲ್ ಫೀಲಿಂಗ್ಸ್ ಇದೆ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಅದು ಈಗ ಯಾವ ಹಂತಕ್ಕೆ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಅವರಿಬ್ಬರ ಮಧ್ಯೆ ಜಗಳ ಆಗಿ ಎಲ್ಲ ಆಗಿ ಈಗ ಏನೂ ಇಲ್ಲ, ಅಂದರೆ ಫ್ರೆಂಡ್ಶಿಪ್ಪೂ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ ಇಬ್ಬರದ್ದು ಸಂಬಂಧ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ರಿಯಲ್ ಫೀಲಿಂಗ್ಸ್ ಇದ್ದಿದ್ದಿದ್ರೆ ಓಕೆ ನಾನು ಹಂಗೆ ಫ್ಲರ್ಟ್ ಮಾಡ್ತೀನಿ, ನಿನಗೇನಾದರೂ ಅನಿಸ್ಲಿ, ಅದು ಕರೆಯವನ ಅನಿಸ್ಲಿ, ಏನನ್ನ ಅನಿಸ್ಲಿ ಅಂತ ಹೇಳಿ ಹೇಳ್ಬೋದಿತ್ತು. ಬಟ್ ಇಲ್ಲಿ ಓಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದ್ರಲ್ವ. ಸೊ ಇಲ್ಲಿ ನಮ್ರತಾ ಮೇಲೆ ರಿಯಲ್ ಫೀಲಿಂಗ್ಸ್ ಇವರಿಗೆ ಇಲ್ಲ ಅಂತ ಹೇಳಿನೇ ಕಾಣಿಸ್ತಿದೆ. ಹೌದು ತಾನೇ? ಏನು ಅನಿಸ್ತಿದೆ ನಿಮಗೆ ಕಮೆಂಟ್ನಾಗ ತಿಳಿಸ್ರಿ. ನನಗೆ ಆ ಥರ ಅನಿಸಿದ್ದು ಪರ್ಸ್ನಲ್ ಆಗಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಲಾಸ್ಟ್ ಟೈಮ್ ಕೂಡ ಹೇಳಿದರು, ನಾನು ಹೆಂಗೆ ನೀವು ಕಲೆ ಬಿದ್ದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ನೋಡಿ ಅಂತ ಹೇಳಿದರು. ಮತ್ತು ಇವಾಗ ಒಂದು ಮಾತನ್ನು ಹೇಳಿದ್ದಾರೆ, ಅಂದರೆ ಇದು ಕರೆವಾದರೆ ಏನು ಮಾಡ್ತೀರಾ, ಅಂದರೆ ನಿಜ ಆದರೆ ಏನು ಮಾಡ್ತೀರಾ ಅಂತ ಹೇಳಿ. ಅಂದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಇದೇನೋ ಅಂತೇಳಿ ಅನ್ನಿಸ್ತಿದೆ ಅಂತಲೇ ಹೇಳ್ಬೋದು. ಬಟ್ ನೋಡೋಣ, ಕಾದು ನೋಡೋಣ. ಇನ್ನೂ ಬಿಗ್ ಬಾಸ್ ಇದೆ ಅಲ್ವಾ, ಇನ್ನೂ 3 ವಾರಗಳಿದೆ ಅಲ್ವಾ. ಈ ಒಂದು 3 ವಾರಗಳಲ್ಲಿ ಯಾವ ಥರ ಚೇಂಜ್ ಆಗ್ತಾರೋ, ರಿಯಲ್ ಫೀಲಿಂಗ್ಸ್ ಇದ್ದರೆ ಹೇಳ್ಕೊತಾರ ಅಥವಾ ಇಲ್ಲ ಅಂತಾನೆ ಹಿಂಗೆ ಇರ್ತಾರ, ಏನು ಮಾಡ್ತಾರ, ಫ್ರೆಂಡ್ಶಿಪ್ ಅಂತಾನೆ ಸುಮ್ಮನೆ ಆಗ್ತಾರ, ಕಾದು ನೋಡಬೇಕಾಗಿದೆ. ಒಂದು ಭರವಸೆ ಅಂತೂ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಆ ಒಂದು ಕ್ಷಣಕ್ಕೆ ಫೀಲಿಂಗ್ಸ್ ಬಂದರೂ ಕೂಡ ಆಮೇಲೆ ಮರುದಿನನೇ ಇಲ್ಲ ಅಂತ ಹೇಳ್ತಾರಂತಲೇ ಹೇಳ್ಬೋದು. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದು ನಿಮ್ಗೆ ಏನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.